ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ತುಂಬ ಬೇಗ ಎದ್ಬಿಟ್ಟು ಟೆರೆಸಿಗೆ ಬಂದುಬಿಟ್ಟಿದ್ದೀನಿ ಅಂತ ಅಂದ್ಕೊಂಡ್ರೆ ಇವತ್ತು ಟೆರೆಸಿಂದ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಸ್ ಗೈಸ್, ಇವತ್ತು ತುಂಬ ಬೇಗ ಎದ್ದೆ. ಓನ್ಲಿ ದ ರೀಸನ್ ಏನು ಅಂತ ನಿಮಗೆ ಗೊತ್ತಿರ್ಬೋದು, ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೀರಾ. ಎಸ್ ಗೈಸ್, ಊರಿಗೆ ಹೋಗ್ತಾಯಿದ್ದೀನಿ. ಸೊ ಹಾಗಾಗಿ ಬೇಗನೆ ಎದ್ದೆ. ಅದೇನೋ ಗೊತ್ತಿಲ್ಲ, ಊರಿಗೆ ಹೋಗಬೇಕು ಅಂದ ತಕ್ಷಣ ಅದೇನೋ ಮೈಂಡ್ ಸೆಟ್ಟಲ್ಲಿ ಇರುತ್ತೆ ಏನೋ ಗೊತ್ತಿಲ್ಲ, ಬಟ್ ಬೇಗ ಎದ್ದಿದ್ದೀನಿ. ಬೇಗ ಬೇಗ ರೆಡಿ ಮಾಡಿಕೊಂಡು ಆಲ್ರೆಡಿ ಪ್ಯಾಕ್ ಮಾಡಿದ್ದೀನಿ, ಆಯಿತಾ. ಸೊ ಪ್ಯಾಕ್ ಮಾಡಿದ್ದೀನಿ, ಹೊರಡಬೇಕು. ಇವಾಗ ಹೋಗಿ ಟಿಫಿನ್ ಮಾಡಿ ಟೀ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಆಫೀಸಿಗೆ ಹೊರಡಬೇಕು. ಸೊ ಆಫೀಸಿಂದ ಡೈರೆಕ್ಟಾಗಿ ಊರಿಗೆ ಹೋಗ್ತಾ ಇರೋದು. ಸೊ ಇವತ್ತು ಮಧ್ಯಾಹ್ನ ಟ್ರೈನ್ ಹೋಗ್ತಾ ಇರೋದು ಗೈಸ್ ನಾನು. ಆ್ಯಂಡ್ ರಿಟರ್ನ್ ಬುಕ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಗೊತ್ತಲ್ವಾ ನಮ್ಮ ಒಂದು ಇಂಡಿಯನ್ ರೈಲ್ವೆ ಹೇಗಿದೆ ಅಂತ. ಸೊ ಹಾಗಾಗಿ ಬೇಗ ಬೇಗ ಒಂದು 15 ಡೇಸ್ ಬಿಫೋರೇ ಬುಕ್ ಆಗಿಬಿಟ್ಟಿರ್ತವೆ. ಸೊ ಹಾಗಾಗಿ ನಾನು ಬುಕ್ ಕೂಡ ಮಾಡಿದ್ದೀನಿ. ಕನ್ಫರ್ಮೇಷನ್ ಇನ್ನೂ ಬಂದಿಲ್ಲ, ಬರಬೇಕು. ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾನು ಊರಿಗೆ ಹೋದರೆ ಒಂದೊಂದು ಕಾಂಟೆಂಟ್ ಸಿಗುತ್ತೆ ಗೈಸ್. ಸೊ ಹಾಗಾಗಿ ಡೈಲಿ ಲಾಗ್ ಕಂಟಿನ್ಯೂ ಮಾಡ್ತಾ ಬನ್ನಿ ಇವಾಗ ಕೆಳಗಡೆ ಹೋಗಿ ಎಲ್ಲ ಟಿಫಿನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹೊರಡೋಣ. ಓಕೆ, ಲೆಟ್ಸ್ ಗೋ. ಸೊ ಇವಾಗ ನಾನು ಒಂದು ಕಡೆ ರೈಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಆಲ್ರೆಡಿ ನಾನು ನೀಟಾಗಿ ಈರುಳ್ಳಿ ಎಲ್ಲ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇವಾಗ ಮಂಡಕ್ಕಿ ಆ್ಯಂಡ್ ಚಿತ್ರಾನ್ನ ಬೋತ್ ಮಾಡಿಬಿಡೋಣ. ಓಕೆನಾ, ಲೆಟ್ಸ್ ಡೂ ಇಟ್. ಏನು ಗೊತ್ತಾ, ಆ್ಯಕ್ಚುಲಿ ಮಧ್ಯಾಹ್ನಕ್ಕೆ ಟಿಫಿನ್ನು, ಇವಾಗ ಊಟ ಮಧ್ಯಾಹ್ನಕ್ಕೆ, ಆ್ಯಂಡ್ ಪಾತ್ರೆ ತೊಳಿಬೇಕು, ಕಸ ಗುಡಿಸ್ಬೇಕು, ಪೂಜೆ ಮಾಡಬೇಕು, ನೆಲ ಒರೆಸ್ಬೇಕು. ಇಷ್ಟೆಲ್ಲ ಕೆಲಸ ಯಾರು ಮಾಡೋದು? ಧೋನಿ ಬಂದು ಮಾಡ್ತಾರಾ? ಇಲ್ಲ, ನಾನೇ ಮಾಡಬೇಕು. ಆ್ಯಂಡ್ ಆಲ್ಸೋ ಫ್ರೂಟ್ಸ್ ಇದೆ ಗೈಸ್. ಫ್ರೂಟ್ಸ್ನ ಏನು ಮಾಡಬೇಕು ಅಂದರೆ ಮಸ್ಕ್ ಮೆಲನ್ ಜ್ಯೂಸ್ ಮಾಡ್ಕೊಂಡು ಹೋಗಬೇಕು, ವಾಚ್ ಮೆಲನ್ ಜ್ಯೂಸ್ ಕುಡಿಬೇಕು, ತರಕಾರಿ ಎಲ್ಲ ಖಾಲಿ ಮಾಡಬೇಕು. ಓ ಮೈ ಗಾಡ್, ಐ ಹ್ಯಾವ್ ಅ ಲಾಟ್ ಆಫ್ ವರ್ಕ್ ಗೈಸ್ ಟುಡೇ. ಯಾಕಂದರೆ 3 ಡೇಸ್ ನಾನು ಇರಲ್ವಲ್ಲ, ಊರಿಗೆ ಹೋಗ್ತಾಯಿದ್ದೀನಿ. ಸೊ ಹಾಗಾಗಿ ಬೇಗ ಬೇಗ ಮುಗಿಸ್ಬೇಕು ಗೈಸ್. ಪಾತ್ರೆ ಅಂತೂ ನೆಕ್ಸ್ಟ್ ಲೆವೆಲ್ ಇದ್ದಾವೆ. ನಮ್ಮೊಂಥರ ಹೆಂಗೆ ಗೊತ್ತಾ, ನೀನು 5 ಗಂಟೆಗಾರು ಎದ್ದೇಳು, 6 ಗಂಟೆಗಾರು ಎದ್ದೇಳು, ಎಷ್ಟು ಗಂಟೆಗಾರು ಎದ್ದೇಳು, ನೀನು ಮಾತ್ರ ಇವಾಗ 9 ಗಂಟೆ ಆಯಿತು, ಇವಾಗ ಟೀ ಕುಡಿತಾ ಇದ್ದೀನಿ. ಸೊ ಇದೇ ಹಣೆ ಬರ ಆಗುತ್ತೆ ದೇವರಿಗೆ. ಬಟ್ ಏನಂದರೆ, ಸೊ ಬೆಳಗ್ಗೆ ಬೇಗ ಇದ್ದರೆ ಒಂದು ಸ್ವಲ್ಪ ಮೂಡ್ ಚೆನ್ನಾಗಿರುತ್ತೆ. ಬೆಳಗ್ಗೆ ನೀಟಾಗಿ ಬೆಳಗ್ಗೆ ಎದ್ದೇಳಬೇಕು ಅಂದರೆ ನೈಟ್ ಬೇಗ ಮಲ್ಕೊಂಡಿರ್ಬೇಕು. ಇವಾಗ ಟೀ ಕುಡಿದು ಸ್ನಾನ ಮಾಡಿ ಪೂಜೆ ಮಾಡಿ ಅದು ಯಾವಾಗ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಜ್ಯೂಸನ್ನ ರೆಡಿ ಮಾಡಿಬಿಟ್ಟು ಇವಾಗ ಫ್ರಿಡ್ಜಲ್ಲಿ ಇಟ್ಟರೆ ಹೋಗುವಾಗ ತೊಗೋಬೋದು. ಸ್ಟೇಷನಲ್ಲಿ ಕೂಡ ಕುಡ್ಕೋಬೋದು ಟ್ರೈನಲ್ಲಿ. ಹ್ಯಾಂಡ್ ಗೈಸ್, ಪೂಜೆ ಕೂಡ ಮಾಡಿದ್ದೆ. ಬೇಗ ಬೇಗ ಪೂಜೆನೂ ಎಷ್ಟಾಗುತ್ತೋ ಅಷ್ಟು ಮಾಡಿದೆ. ಬಟ್ ಅಂದರೆ ಸ್ವಲ್ಪ ಆಫೀಸಿಗೆ ಲೇಟ್ ಆಯಿತು, 10-20 ಮಿನಿಟ್ಸ್ ಲೇಟಾಗೆ ಹೋದೆ. ಎಸ್ ಗಾಯ್ಸ್, ಇವಾಗ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಅಣ್ಣ ಮಾತಾಡಿಸ್ತಾ ಇದ್ದ. ಸೊ ಮಾತಾಡಿಕೊಂಡು ಇಲ್ಲಿ ರಕ್ಷಿತ್ ಹಿಂದೆ ವೀಡಿಯೋ ಮಾಡ್ತಾಯಿದ್ರು, ಗೊತ್ತಾಗಿಲ್ಲ ನನಗೆ. ತೊಯ್ಸಿದ ಮಂಡಕ್ಕಿ ಅಂತ ಮಾಡ್ತೀವಿ ನಾವು. ಸೊ ಮಂಡಕ್ಕಿನ ತೊಯ್ಸ್ಬಿಟ್ಟು ಇವಾಗ ಅವಲಕ್ಕಿ ಹೇಗೆ ಮಾಡ್ತೀವೋ ಹಾಗೆ ಮಾಡ್ತಾಯಿದ್ದೆ. ಇದು ತುಂಬ ದಿನ ಆಗೋಯಿತು ಟಿಫಿನ್ ಮಾಡ್ದೇನೆ. ಸೊ ಹಾಗಾಗಿ ಮಾಡಿದೆ. ನಾನು ಒಂದು ಕಡೆ ಚಿತ್ರಾನ್ನ ರೆಡಿಯಾಗಿದೆ, ಆ್ಯಂಡ್ ಆಲ್ಸೋ ಇವಾಗ ಈ ಟಿಫಿನು ರೆಡಿ ಆಗ್ತಿದೆ. ಆ್ಯಕ್ಚುಲಿ ಚಿತ್ರಾನ್ನ ಟ್ರೈನಲ್ಲಿ ತಿನ್ಕೊಳ್ಳೋಣ ಅಂತ ಮಾಡಿಟ್ಕೊಳ್ತಾ ಇದ್ದೀನಿ. ಇದು ಕೂಡ ಇವಾಗ ಟಿಫಿನ್ ಮುಗಿಸ್ಕೊಂಡು ಹಣ್ಣು ಕೂಡ ರೆಡಿ ಆಯಿತು, ಜ್ಯೂಸ್ ಕೂಡ ರೆಡಿ ಆಯಿತು, ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು. ಸೊ ಇನ್ನೇನು ಹೊರಡಬೇಕು.
ಓಕೆನಾ, ಟಿಫಿನ್ ಕೂಡ ರೆಡಿ, ಡನ್. ಅಯ್ಯೋ ಇದು ಎಲ್ಲೋ ಇದೆ, ಇಲ್ಲಿ ನೋಡ್ಲಿ ಯಾವ ಥರ ಕಾಣಿಸ್ತಿದೆ ಇದು. ಹ್ಞೂ ಟಿಫಿನ್ ಮುಗಿಸ್ಕೊಂಡು ಇವಾಗ ಆಫೀಸಿಗೆ ಹೊರಟ್ವು ನಾವು. ಸೊ ನಾನು ಲಗೇಜ್ ನನ್ನ ಮನೇಲೇ ಇಟ್ಟು ಬಂದಿದ್ದೆ, ಬಿಕಾಸ್ ಅಣ್ಣ ಬಂದಿದ್ದಲ್ಲ. ಸೊ ಅಣ್ಣ ಕಾರಲ್ಲಿ ತೊಗೊಂಡು ಬರ್ತೀನಿ ಅಂದರು. ಸೊ ಹಾಗೆ ನಾನು ಬಿಟ್ಬಿಟ್ಟು ಆಫೀಸಿಗೆ ಹೊರಟಿದ್ದೀನಿ. ಆ್ಯಸ್ ಯೂಶ್ವಲ್ ನಾವು ಇವತ್ತು ಕೂಡ ತುಂಬ ಲೇಟಾಗಿ ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ಗೆ. ನಾಟ್ ಓನ್ಲಿ ಒನ್ ಟೈಮ್, ನಾವು ಪ್ರತಿ ಸಾರಿ ಹೋದ್ರೂ ಇಷ್ಟೇ ಲೇಟಾಗಿ ಹೋಗೋದು. ಇವತ್ತು ಕೂಡ ಅಷ್ಟೇ ಲೇಟಾಗಿ ಹೋಗ್ತಾ ಇದ್ದೀವಿ. ಟ್ರೈನ್ ಸಿಗುತ್ತಾ ಸಿಗಲ್ವಾ ಅನ್ನೋ ಒಂದು ಡಿಪ್ಲೊಮ್ಯಾಟಿಕ್ ಕನ್ಫ್ಯೂಷನಲ್ಲಿ ಇದ್ದೀವಿ ನಾವು. ನೋಡೋಣ, ಸಿಕ್ಕರೆ ಒಂದು, ಸಿಗಲಿಲ್ಲ ಅಂದರೆ ಮತ್ತೊಂದು ಅಂತ ಹೇಳ್ತಾ ರಿಪೋರ್ಟರ್ ಅಮೃತ ಜೊತೆ ಕ್ಯಾಮ್ರಾಮನ್ ನಾನೇ ಅಲ್ವೇ? ಕ್ಯಾಮ್ರಾ ವುಮೆನ್ ನಾನೇ ಅಲ್ವೇನೋ? ರನ್ ಆಂಟೋನಿ, ರನ್ ರನ್ ರನ್. ಫೈನಲಿ ಮೂವ್ ಆಯಿತು, ಹತ್ತಿದ್ವಿ. ಫ್ರ್ಯಾಕ್ಷನ್ ಸೆಕೆಂಡು, 2 ಸೆಕೆಂಡಲ್ಲಿ ಅಷ್ಟೇ. ಎಸ್ ಗೈಸ್, ಆ್ಯಕ್ಚುಲಿ ನಾನು ಒಬ್ಬಳೇ ಕಡೂರು ನೆಕ್ಸ್ಟ್ ಒಬ್ಬಳೇ ಟ್ರಾವೆಲ್ ಮಾಡಬೇಕು. ಯಾಕೆ ಅಂದರೆ ರಕ್ಷಿತ್ ಅವ್ರಿಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಸೊ ಹಾಗಾಗಿ ಅವರು ಕೂಡ ಆ ಕಡೆ ಊರಿಗೆ ಹೋಗಿದ್ರೆ ನಾನು ಇವಾಗ ಈ ಕಡೆಯಿಂದ ಊರಿಗೆ ಹೋಗೋದು. ಎಸ್ ಗೈಸ್, ಆ್ಯಂಡ್ ಒಂದು ಚಾಕ್ಲೇಟ್ ಇತ್ತು, ರ್ಯಾಪರ್ ಆಫ್ ಬಿಸ್ಕೆಟ್ ಥರ, ಟ್ರೀಟ್ ಅಂತ. ಯಾರಾದರೂ ಟ್ರೀಟ್ ಕೊಡಿಸಿ ಅಂತ ಕೇಳಿದಾಗ ಇದನ್ನು ಕೊಡಿಸ್ಬೋದು. ಗೈಸ್, ಐ ಆಮ್ ಇನ್ ಮೈ ರೂಮ್ ಗೈಸ್. ಇಟ್ಸ್ ನನ್ನ ರೂಮ್ ಆದರೆ ಒಂಥರ ನನಗೊಂದು ಫೀಲಿಂಗ್ ಇದೆ ನನಗೆ ನನ್ನ ರೂಮು. ಎಸ್ ಗೈಸ್, ಮನೆಗೆ ಬಂದು ಇವಾಗ ಟೀ ಕುಡಿದು ಕುತ್ಕೊಂಡಿದ್ದೀನಿ. ಬಿಸಿ ಬಿಸಿ ರೊಟ್ಟಿ ಮಾಡ್ತಾಯಿದ್ದಾರೆ ಮಮ್ಮಿ. ಸೊ ರೊಟ್ಟಿ ಪಲ್ಯ ತಿನ್ಕೊಂಡು ಇವತ್ತು ಆರಾಮಾಗಿ ಟಿ ವಿ ನೋಡ್ಕೊಂಡು ಮಲ್ಕೋತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ, ಡೈಲಿ ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋವಂಥ ಒಂದು ವಿಡಿಯೋ ನಿಮಗೆ ಮೊದಲನೇದಾಗಿ ಶೇರ್ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್.